ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮಂಜುಳಾ ಪಾಟೀಲ್. ಪಾರ್ಟ್ 3 ವಿಡಿಯೋದಲ್ಲಿ ಜುಲೈ 11 ರಿಂದ ಜುಲೈ 15 ವರೆಗಿನ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೆ ಉತ್ತರಗಳನ್ನು ನೋಡಿದೆವು. ಇವಾಗ ಪಾರ್ಟ್ 4 ವಿಡಿಯೋ. ಇದರಲ್ಲಿ 2026 ಜುಲೈ 16 ರಿಂದ ಜುಲೈ 20 ವರೆಗಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವ ಪ್ರಶ್ನೆಗಳಿವೆ. ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ಪ್ರಚಲಿತ ಘಟನೆಗಳ ಬಗ್ಗೆ ಆಸಕ್ತಿ ಇರುವವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಸಮಯ ವ್ಯರ್ಥ ಮಾಡೋದು ಬೇಡ. ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ. 2026 ಜುಲೈ 16 ರ ಪ್ರಚಲಿತ ಘಟನೆಗಳು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸೊಯಸ್ S-29 ಮಿಷನ್ ಯಾವ ದೇಶ ಆರಂಭಿಸಿದ ಮಿಷನ್ ಆಗಿದೆ? ರಷ್ಯಾ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಎಲ್ಲಿ ನ್ಯಾಯದ ಗೋಪುರವನ್ನು ಉದ್ಘಾಟಿಸಿದರು? ಗುರುಗ್ರಾಮ್. ಇತ್ತೀಚೆಗೆ ಸೆಂಟ್ರಲ್ ವಿಸ್ತಾ ಪುನರಾವೃದ್ಧಿ ಪ್ರದೇಶವನ್ನು ಏನೆಂದು ಮರುನಾಮಕರಣ ಮಾಡಲಾಯಿತು? ಭವನ್ ಪ್ರದೇಶ್ ಕರ್ತವ್ಯ. ಇತ್ತೀಚೆಗೆ ಎಲ್ಲಿ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಶೌರ್ಯ ವಿಜಯ್ ಯಾತ್ರೆಗೆ ಚಾಲನೆ ನೀಡಿದರು? ರಾಷ್ಟ್ರೀಯ ಯುದ್ಧ ಮೆಮೋರಿಯಲ್ಸ್. 27ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ ಶಿಪ್ 2026 ರ ಅಧಿಕೃತ ಮ್ಯಾಸ್ಕಾಟ್ ಯಾವುದು? ಮಯೂರ್. ಇತ್ತೀಚೆಗೆ ಪಿಎಂ ಸ್ವನಿಧಿ ಸ್ಟ್ರೀಟ್ ಫುಡ್ ಇನಿಷಿಯೇಟಿವ್ ಯಾವ ನಗರ ಆಯ್ಕೆಯಾಯಿತು? ಲಖನ್ಸರ್, ಜಮ್ಮು ಕಾಶ್ಮೀರ. ಇತ್ತೀಚೆಗೆ ಸಾಣೆಕಟ್ಟ ಉಪ್ಪು ಗುಂಬಿ ಮುಡ್ಲಿಗೆ ಜಿಐ ಟ್ಯಾಗ್ ದೊರೆಯುವ ನಿರೀಕ್ಷೆಯಿದ್ದು, ಇದು ಯಾವ ಜಿಲ್ಲೆಗೆ ಸಂಬಂಧಿಸಿದೆ? ಉತ್ತರ ಕನ್ನಡ. ಮತ್ತೊಮ್ಮೆ ಸುದ್ದಿಯಲ್ಲಿರುವ ಹರ್ಮೋಜ್ ಜಲಸಂಧಿ ಯಾವ 2 ಜಲಮೂಲಗಳನ್ನು ಸಂಪರ್ಕಿಸುತ್ತದೆ? ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿ. ವಿಶ್ವ ಯುವಕರ ಕೌಶಲ್ಯ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಜುಲೈ 15. 2026 ಜುಲೈ 17-18 ರ ಪ್ರಚಲಿತ ಘಟನೆಗಳು. ಇತ್ತೀಚೆಗೆ ಭಾರತೀಯ ನೌಕಾದಳಕ್ಕೆ ಸೇರ್ಪಡೆಗೊಳ್ಳಲಿರುವ ಸ್ವದೇಶಿ ಯುದ್ಧನೌಕೆ ಮಾಲ್ವನ್ ಇದು ಯಾವ ಕ್ಲಾಸ್ಗೆ ಸಂಬಂಧಿಸಿದೆ? ಮಾಹೆ ಕ್ಲಾಸ್. ಇತ್ತೀಚೆಗೆ ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಆಯ್ಕೆಯಾದ ಬರ್ನ್ಹ್ಯಾಮ್ ಇವರು ಯಾವ ಪಕ್ಷಕ್ಕೆ ಸಂಬಂಧಿಸಿದ್ದಾರೆ? ಲೇಬರ್ ಪಕ್ಷ. ಸುದ್ದಿಯಲ್ಲಿರುವ ದಿವ್ಯಾ ಕಲಾ ಮೇಳ ಎಲ್ಲಿ ನಡೆಯಿತು? ಕಲ್ಕತ್ತಾ. ಆಪರೇಷನ್ ಸೌದರ್ನ್ ರೀಡೇನ್ 2684 202 ಭದ್ರತಾ ತರಬೇತಿ ಕಾರ್ಯಾಚರಣೆ ಇತ್ತೀಚೆಗೆ ಎಲ್ಲಿ ಯೋಜನೆಗೊಂಡಿತು? ಕೊಚ್ಚಿನ್. ಇತ್ತೀಚೆಗೆ ಬ್ರಿಕ್ಸ್ನ ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರಿ ಸಭೆ ಎಲ್ಲಿ ಜರುಗಿತು? ಹೈದರಾಬಾದ್. ಭಾರತದ ಮೊದಲ ಬಾಹ್ಯಾಕಾಶ ಅನ್ವೇಷಣಾ ಗ್ಯಾಲರಿಯನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಭೋಪಾಲ್. ದಿ ವಾಯ್ಸ್ ಆಫ್ ಜಸ್ಟಿಸ್ ಜಸ್ಟಿಸ್ ಗವಾಯಿ ಸ್ಪೀಕ್ಸ್ ಪುಸ್ತಕ ಸುದ್ದಿಯಲ್ಲಿದ್ದು, ಇದರ ಲೇಖಕರು ಯಾರು? ಪ್ರೊಫೆಸರ್ ಎಸ್ ಶಿವಕುಮಾರ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಎಲಾಪ್ರೊಪೋಡಾ ಟ್ರಯಾಂಗುಲಾಟ ಅಬುಪೋಡ ಅಡಿ ಇವು ಯಾವ ಪ್ರಭೇದಗಳಿಗೆ ಸಂಬಂಧಿಸಿವೆ? ಒಂಟಿ ಜೇನುನೊಣ. ಅಂತಾರಾಷ್ಟ್ರೀಯ ನ್ಯಾಯ ದಿವಸ್ ಎಂದು ಪೊಲೀಸ್ ಯಾವಾಗ ಆಚರಿಸಲಾಗುತ್ತದೆ? ಜುಲೈ 17. ಯಾರನ್ನು ಉಕ್ರೇನ್ನ ಸಂಸತ್ತು ಪ್ರಧಾನಿಯನ್ನಾಗಿ ನೇಮಿಸಿತು? ಸೆರ್ಹಿ ಕೊರೆಟ್ಟಿ. ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಯಾವ ನಗರದ ನಡುವೆ ಸಂಚರಿಸಲಿದೆ? ಜಿಂದ್. ಸೋನಿಪತ್, ಹರಿಯಾಣ. ಸುದ್ದಿಯಲ್ಲಿರುವ ಬಾಬ್ ಎಲ್ ಮಂಡೆಬ್ ಜಲಸಂಧಿ ಯಾವ 2 ಜಲಮಾರ್ಗ ಸಂಪರ್ಕಿಸುತ್ತದೆ? ಕೆಂಪು ಸಮುದ್ರ ಮತ್ತು ಏಡನ್ ಕೊಲ್ಲಿ. ಸುದ್ದಿಯಲ್ಲಿರುವ ಕೂಡಕುಲಂ ಅಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ? ತಮಿಳುನಾಡು. ಇತ್ತೀಚೆಗೆ ಬಿಎಂಟಿಸಿನ 5ನೇ ಭದ್ರತೆ ಸಲಹೆಗಾರರ 02 ಸಭೆ ಎಲ್ಲಿ ನಡೆಯಿತು? ನವದೆಹಲಿ. ಇತ್ತೀಚೆಗೆ ಯಾವ ಬಾಹ್ಯತಂತ್ರಜ್ಞಾನ ಸ್ಟಾರ್ಟ್ ಅಪ್ ಖೋಯೋ ಎಂಬ ಉಪಗ್ರಹವನ್ನು ಉಡಾಯಿಸಿದೆ? ಹೆಟ್ಸ್-20. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೊರ್ಕು ಸಮುದಾಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ? ಮಧ್ಯಪ್ರದೇಶ. ನಿಧನರಾದ ಗ್ಯಾರಿ ಸೋಬರ್ಸ್ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದರು? ಕ್ರಿಕೆಟ್. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ ಸ್ವತಂತ್ರ ಪಡೆಗಳ ಸಿಬ್ಬಂದಿಯ ಹೆಸರನ್ನು ಯಾವ ಕೇಂದ್ರ ಯುದ್ಧ ಸ್ಮರಣಾರ್ಥ ಗೋಡೆಯ ಮೇಲೆ ಕೆತ್ತಿಸಲಾಗಿದೆ? ತ್ಯಾಗಚಕ್ರ. 2026ನೇ ಸಾಲಿನ ಸುಸ್ಥಿರ ಅಭಿವೃದ್ಧಿ ವರದಿ ಸೂಚ್ಯಂಕದಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? 94. ಇತ್ತೀಚೆಗೆ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ನೂತನ ಡೈರೆಕ್ಟರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಡಾ ಯು.ಪಿ. ರಾಜೀವ್. ಇತ್ತೀಚೆಗೆ ಅಮಿತ್ ಶಾ ಅವರು ಯಾವ ರಾಜ್ಯದಲ್ಲಿ ಪಿಎಂ ಫ್ಯಾಮಿಲಿ ಕೇರ್ ಟ್ರಾಕರ್ ಉಪಕ್ರಮವನ್ನು ಆರಂಭಿಸಿದರು? ಗುಜರಾತ್. 2026 ಜುಲೈ 19 ರ ಪ್ರಚಲಿತ ಘಟನೆಗಳು.
ಗೌರವಯುತ ವೃದ್ಧಾಪ್ಯ ಅಭಿಯಾನದ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಸಹಾಯ ಬೆಂಬಲ ನೀಡಲು ಯಾವ ಸಹಾಯವಾಣಿಯನ್ನು ಆರಂಭಿಸಲಾಯಿತು? ಎಲ್ಡರ್ ಲೈನ್ 14567. ಅಬಾತ್ ಸಹಯಸ್ವರ ದೇವಾಲಯ ಸುದ್ದಿಯಲ್ಲಿತ್ತು. ಇದು ಯಾವ ರಾಜ್ಯದಲ್ಲಿದೆ? ತಮಿಳುನಾಡು. ಮೋದಿಯವರು ಇತ್ತೀಚೆಗೆ ಇಂಡೋನೇಷ್ಯಾದ ಅಧ್ಯಕ್ಷರಿಗೆ ನೀಡಿದ ಮನೋಹರಿ ಗೋಲ್ಡ್ ಟೀ ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಅಸ್ಸಾಂ. ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೇಲಾ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಜುಲೈ 18. ಭಾರತದ ಮೊದಲ ಖಾಸಗಿ ವಲಯದ ಕಕ್ಷಾ ವರ್ಗದ ಮರುಬಳಕೆ ಮಾಡಬಹುದಾದ ರಾಕೆಟ್ ಬೂಸ್ಟರ್ ಮರುಪಡೆಯುವ ಮಿಷನ್ ಹೆಸರೇನು? 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಪೈಕಿ ಕನ್ನಡದ ಯಾವ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ದೊರಕಿತು? ಮಿಥ್ಯ. ಭಾರತದ ಮೊದಲ ಖಾಸಗಿ ಕಕ್ಷಾ ರಾಕೆಟ್ ವಿಕ್ರಮ್ 1 ಅನ್ನು ಯಾವ ಮಿಷನ್ ಅಡಿಯಲ್ಲಿ ಉಡಾವಣೆ ಮಾಡಲಾಯಿತು? ಮಿಷನ್ ಆಗಮನ. ಇತ್ತೀಚೆಗೆ ಮೊದಲ ಬಾರಿಗೆ ಪ್ರಕಟಿಸಲಾದ ಹೂಡಿಕೆ ಸ್ನೇಹಪರತೆ ಫ್ರೆಂಡ್ಲೈನೆಸ್ ಸೂಚ್ಯಂಕ ಅನ್ನು ಯಾವ ಸಂಸ್ಥೆ ಬಿಡುಗಡೆ? ನೀತಿ ಆಯೋಗ. ನೀತಿ ಆಯೋಗದ ಹೊಸ ರೋಡ್ ಮ್ಯಾಪ್ ಪ್ರಕಾರ ಭಾರತವನ್ನು ಯಾವ ವರ್ಷದೊಳಗೆ ಪ್ರಮುಖ ಜೈವ ಆರ್ಥಿಕ ಬಯೋಎಕಾನಮಿ ಶಕ್ತಿಯಾಗಿ ರೂಪಿಸುವ ಗುರಿಯನ್ನು ಹೊಂದಿದೆ? 2035. ಭಾರತದ ಮೊದಲ ಪ್ರಾಯೋಗಿಕ ಸೇವಾ ಉತ್ಪಾದನಾ ಸೂಚ್ಯಂಕ ಆಧಾರ ವರ್ಷ ಯಾವುದು? 2024-25. 2026 ಜುಲೈ 20ರ ಪ್ರಚಲಿತ ಘಟನೆಗಳು. ಇತ್ತೀಚೆಗೆ ಯಾರು 99ನೇ ಗ್ರಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ? ವಿ.ಎಸ್. ರತ್ನವೇಲ್, ತಮಿಳುನಾಡು. ಸ್ಕಾಟ್ಲ್ಯಾಂಡ್ ಗ್ಲಾಸ್ಗೋದಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಗೇಮ್ಸ್ಗೆ ಭಾರತೀಯ ಧ್ವಜಧಾರಿಗಳಾಗಿ ಯಾರು ಆಯ್ಕೆಯಾಗಿದ್ದಾರೆ? ಮೀರಾಬಾಯಿ ಚಾನು ಮತ್ತು ಲವಿನಾ ಬುರ್ಗಾನ್. 2030ರ ಆವೃತ್ತಿಯ ಫಿಫಾ ವಿಶ್ವಕಪ್ ಟೂರ್ನಿಯನ್ನು ಯಾವ ದೇಶದಲ್ಲಿ ನಡೆಸಲಾಗುತ್ತಿದೆ? ಮೊರಾಕೊ, ಪೋರ್ಚುಗಲ್ ಮತ್ತು ಸ್ಪೇನ್. ಇತ್ತೀಚೆಗೆ ಪಿವಿ ಸಿಂಧು ಅವರು ಜಯಶಾಲಿಯಾದ 0-2 ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೂಪರ್ 750 ಟೂರ್ನಿಯ ಫೈನಲ್ನಲ್ಲಿ ಯಾರ ವಿರುದ್ಧ ಗೆದ್ದು ಜಯಶಾಲಿಯಾದರು? ಅಕಾನೆ ಯಮಗುಚಿ, ಜಪಾನ್. ಅಂತಾರಾಷ್ಟ್ರೀಯ ಚೆಸ್ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಜುಲೈ 20. ಕರ್ನಾಟಕದ ಮೊದಲ ನೀರಿನ ಬುಗ್ಗೆಗಳ ಗಣತಿಯ ಪೈಕಿ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೀರಿನ ಬುಗ್ಗೆಗಳು ಕಂಡುಬಂದಿವೆ? ಬೆಳಗಾವಿ. ಭಾರತದ ಮೊಟ್ಟ ಮೊದಲ ಮತ್ತು ಅತಿ ಆಳವಾದ ಭೂ ಶಾಖದ ಬಾವಿಗಳನ್ನು ಯಾವ ರಾಜ್ಯವಿಟಿಯಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ? ಲಡಾಖ್. ಫೈನಲ್ನಲ್ಲಿ ಅರ್ಜೆಂಟೀನಾವನ್ನು ಸೋಲಿಸಿ ಯಾವ ತಂಡವು 2026ರ ಫಿಫಾ ವಿಶ್ವಕಪ್ನ ಚಾಂಪಿಯನ್ ಆಗಿ ಹೊರಹೊಮ್ಮಿತು? ಸ್ಪೇನ್ 2ನೇ ಬಾರಿ. ಇತ್ತೀಚೆಗೆ ಘೋಷಿಸಲಾದ 2026ರ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಚಿತ್ರ ಅತ್ಯುತ್ತಮ ಚಲನಚಿತ್ರ ಗೆದ್ದಿದೆ? ಆರ್ಟಿಕಲ್ 370. ಇತ್ತೀಚೆಗೆ ಉಡಾವಣೆಗೊಂಡ ಸೊಯುಜ್ 29 ಕ್ರೂಡ್ ಮಿಷನ್ ಯಾವ ದೇಶಕ್ಕೆ ಸಂಬಂಧಿಸಿದೆ? ರಷ್ಯಾ. ಇಲ್ಲಿಗೆ ಜುಲೈ 16ರಿಂದ ಜುಲೈ 20ವರೆಗೆ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬರು ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಮುಂದಿನ ಪಾರ್ಟ್ 5 ವಿಡಿಯೋದಲ್ಲಿ ಜುಲೈ 21ರಿಂದ ಜುಲೈ 25ವರೆಗೆ ಪ್ರಚಲಿತ ಘಟನೆಗಳ ಬಗ್ಗೆ ಆದಷ್ಟು ಬೇಗ ವಿಡಿಯೋ ಬರುತ್ತೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.